ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅವ್ರು ಮೇಲೆ ಹೇಳ್ತಾರೆ ನಾನು ನಿಲ್ಲಿಸಿದೆ, ಯುದ್ಧ ಇತ್ತು, ಅದು ಅಣ್ವಸ್ತ್ರ ಯುದ್ಧ ಆಗೋದಿತ್ತು, ಮತ್ತು ವ್ಯಾಪಾರ ಸಹಾಯ ಮಾಡೋದಿಲ್ಲ ಅಂದಾಗ ಹಿಂಸರ್ತಾರೆ ಇಬ್ಬರು ಅಂತೇಳಿ ತನ್ನ ಒಂದು ವ್ಯಕ್ತಿತ್ವ ದೊಡ್ಡ ಮಾಡಿಕೊಂಡ್ರು. ಆ ಡೊನಾಲ್ಡ್ ಟ್ರಂಪ್ ಇವತ್ತು ಅಲಾನ್ ಮಸ್ಕ್ ಅಲ್ಲಿ US ಅದಲ್ಲ ಅವನ ನೆಲದಲ್ಲಿನ ಅವನು ವಿರೋಧ ಮಾಡಿ ನಿನ್ನ ಅಧಿಕಾರದಿಂದ ಇಳಿಸ್ತೀನಿ ನಾನು ಅಂತ, ನಿನ್ನ ಮೇಲೆ ಮಹಾ ಅಭಿಯೋಗವನ್ನು, ನೀವೊಬ್ಬ ಭ್ರಷ್ಟ ಇದ್ದೀಪ, ನೀವೊಬ್ಬ ಭ್ರಷ್ಟಾಚಾರ ಇದ್ದಿ ಅನ್ನುವಂಗೆ ಇವ್ರು ಇಡೀ ಆಡಳಿತದ ಬಗ್ಗೆ ಮಹಾ ಅಭಿಯೋಗ ಮಾಡುವ ಒಂದು ಅಲ್ಲಿ ಕಾಂಗ್ರೆಸ್ನಲ್ಲಿ ಇಂಪಾರ್ಟೆಂಟು ಇದ್ದಂಥದ್ದು. ಇಲ್ಲಿ ಕಾಂಗ್ರೆಸ್, ಈ ಕಾಂಗ್ರೆಸ್ ಬೇರೆ, ಅಲ್ಲಿ ಒಂದು ಕಾಂಗ್ರೆಸ್ ಇದೆ. ಆ ಕಾಂಗ್ರೆಸ್ನಲ್ಲೇ ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್, ರಿಪಬ್ಲಿಕನ್ 53 ಮಂದಿ ಇದ್ರೆ, ಈ ಒಂದು ಡೆಮೊಕ್ರಾಟ್ 47 ಜನ ಇದ್ದಾರೆ ಕಾಂಗ್ರೆಸ್ ಮ್ಯಾನ್ಗಳು. ಅಲ್ಲೇ ನೀನು ಸೋಲಿಸ್ತೀನಪ್ಪ, ನಿನ್ನ ಮನೆಗೆ ಕಳಿಸ್ಕೊಂಡು ಅಂತ ಮಾತಾಡ್ತಿದ್ದರು. ಇವ್ರ ಮೇಲೆ ಆರೋಪಗಳಿದ್ದಾವೆ, ಈಗಾಗಲೇ ಕೋರ್ಟ್ನಲ್ಲಿ ಕೇಸು ಇದ್ದಾವ. ಇವನ ಮಿತ್ರ ಒಬ್ಬ ಇದ್ದಾನೆ ಜಫ್ರಿ ಆಬ್ಸ್ಟೀನ್ ಅಂತೇಳಿ. ಆ ಆಬ್ಸ್ಟೀನ್ ಇದ್ದಂಥವರು ಅಲ್ಲೇ ವೇಶ್ಯಾವೃತ್ತಿಯನ್ನು ದೊಡ್ಡ ಉದ್ಯೋಗ ಮಾಡ್ಕೊಂಡಂದು ಅವನ ಮೇಲೆ ಕೇಸು ಇದ್ದಾವೆ, ಅಪರಾಧಿ ಕೇಸುಗಳಿದ್ದಾವೆ. ಆದರೆ ನಾವು ಸಿಕ್ಕೊಂಡು ನಾನು ಶಿಕ್ಷಣವಾಗಿದೆ. ಅವರ ಜೊತೆಗೆ ಇವರು ಸ್ನೇಹ. ನಮ್ಮ ಟ್ರಂಪ್ ಅವ್ರ ಮೇಲೆ ಸಾಕಷ್ಟು ಲೈಂಗಿಕ ಹಗರಣಗಳ ಬಗ್ಗೆ ಆರೋಪಗಳಿದ್ದಾವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವನ ಮೇಲೆ ಬ್ಲೇಮ್ಸ್ ಇದ್ದಾವೆ. ಹೀಗಾಗಿ ಇವತ್ತು ಆ ಒಂದು ಬ್ಲೇಮನ್ನು ತೆಗೆದುಕೊಂಡ ನಿನ್ನ ಇಳಿಸ್ತೀನಿ ಕೆಳಗೆ ಅಂತ ಹೇಳ್ತಾ ಇದ್ದಾನೆ ಅಲಾನ್ ಮಸ್ಕ್. $2,000 ಕೋಟಿ $2,000 ಕೋಟಿ ಅಂದರೆ $2 ಟ್ರಿಲಿಯನ್ ಅಂತ ಹೇಳ್ತಾರೆ ಅವರು. ಅಷ್ಟು ದುಡ್ಡನ್ನು ಹಂಚಿದೆ ನನ್ನ ಸಲುವಾಗಿ. ನಾ ಇಲ್ಲದೆ ಇದ್ದರೆ ನೀ ಇವತ್ತು ಪ್ರೆಸಿಡೆಂಟ್ ಆಗ್ತಾನೆ ಇರಲಿಲ್ಲ ಅನ್ನೋ ಮಾತು. ಅದನ್ನು ಇವ್ರು ಒಪ್ಪುವುದಿಲ್ಲ. ಆವತ್ತು ಬೇರೆ ಡೊನಾಲ್ಡ್ ಟ್ರಂಪ್ ಅವ್ರು ಒಪ್ಪುವುದಿಲ್ಲ, ಅದನ್ನು ತಿರಸ್ಕಾರ ಮಾಡ್ತಾರೆ. ನಾನು ಲಾಭ ಮಾಡಿದ್ದೇನೆ